ನಮಸ್ಕಾರ. ಹಿಂದೂ ಜನಜಾಗೃತಿ ಸಮಿತಿ ಮತ್ತು ಕರ್ನಾಟಕ ಮಂದಿರ ಮಹಾಸಂಘದ ಸಂಯುಕ್ತ ಆಶ್ರಯಗಳಲ್ಲಿ ಹಿಂದೂ ಸಮಾಜಕ್ಕೆ ಹಿಂದೂ ಧರ್ಮದ ಶಿಕ್ಷಣವನ್ನು ಕೊಡಬೇಕು ಹೇಳುವ ಉದ್ದೇಶದಿಂದ ದೇವಸ್ಥಾನಗಳ ಮೂಲಕ ಹಿಂದೂ ಧರ್ಮದ ಶಿಕ್ಷಣ ನೀಡುವ ತರಗತಿಗಳನ್ನು ನಾವು ಪ್ರಾರಂಭವನ್ನು ಮಾಡಿದ್ದೇವೆ. ಈಗಾಗಲೇ 101 ದೇವಸ್ಥಾನಗಳಲ್ಲಿ ಇಂತಹ ಹಿಂದೂ ಧರ್ಮದ ಶಿಕ್ಷಣ ನೀಡುವಂಥ ಯೋಜನೆಯನ್ನು ರೂಪಿಸಲಾಗಿದೆ. ಇದಕ್ಕೊಂದು ಸಿಲೆಬಸ್ ಅನ್ನು ಮಾಡಲಾಗಿದೆ. ಈ ಒಂದು ಶಿಕ್ಷಣದಲ್ಲಿ ಮುಖ್ಯವಾಗಿ ನಾವು ಹಿಂದೂ ಧರ್ಮದ ಆಚರಣೆಗಳ ಬಗ್ಗೆ, ಉಡುಗೆ ತೊಡುಗೆಗಳ ಬಗ್ಗೆ, ಹಿಂದೂ ಪದ್ಧತಿಯ ಆಹಾರ ಪದ್ಧತಿಗಳ ಬಗ್ಗೆ, ಹಿಂದೂ ಹಬ್ಬ ಉತ್ಸವಗಳ ಬಗ್ಗೆ, ಪ್ರತಿನಿತ್ಯ ಹಿಂದೂಗಳು ಹೇಗೆ ಜೀವನವನ್ನು ಮಾಡಬೇಕು, ಹಿಂದೂ ಧರ್ಮದ ಮಹತ್ವ ಏನಿದೆ, ಶ್ರೇಷ್ಠತೆ ಏನಿದೆ, ಹಿಂದೂಗಳಲ್ಲಿ ಸ್ವಾಭಿಮಾನವನ್ನು ನಿರ್ಮಾಣ ಮಾಡುವ ಉದ್ದೇಶದಿಂದ ಈ ಒಂದು ಸಿಲೆಬಸ್ಸನ್ನು ತಯಾರು ಮಾಡಲಾಗಿದೆ. ಸೋಮವಾರ ಶಿವನ ದೇವಸ್ಥಾನದಲ್ಲಿ, ಮಂಗಳವಾರ ದೇವಿ ದೇವಸ್ಥಾನದಲ್ಲಿ, ಗುರುವಾರ ದತ್ತಾತ್ರೇಯ ದೇವಸ್ಥಾನದಲ್ಲಿ, ಶನಿವಾರ ಮಾರುತಿ ಮಂದಿರದಲ್ಲಿ, ಹೀಗೆ ದೇವಸ್ಥಾನಗಳಲ್ಲಿ ನಾವು ಹಿಂದೂ ಧರ್ಮದ ಶಿಕ್ಷಣವನ್ನು ವಾರದಲ್ಲಿ 1 ದಿನ 1 ಗಂಟೆ ಇಂತಹ ಶಿಕ್ಷಣವನ್ನು ಕೊಡುವಂಥ ಯೋಜನೆಯನ್ನು ಮಾಡಿದ್ದೇವೆ. ನಮ್ಮ ರಾಜ್ಯದಲ್ಲಿ ನಡೀತಾ ಇರುವಂಥ ಮತಾಂತರ, ಲವ್ ಜಿಹಾದ್, ದೇವತೆಗಳ ವಿಡಂಬನೆ, ಹಿಂದೂಗಳಲ್ಲಿ ಸಂಘಟನೆ ಇಲ್ಲದೇ ಇರುವಂಥದ್ದು, ಈ ಎಲ್ಲ ಸಮಸ್ಯೆಗಳಿಗೆ ಏಕಮೇವ ಪರಿಹಾರ ಹಿಂದೂ ಸಮಾಜಕ್ಕೆ. ಇವತ್ತು ಹಿಂದೂ ಧರ್ಮದ ಶಿಕ್ಷಣ ದೇವಸ್ಥಾನದಲ್ಲಿ ಸಿಗ್ತಾ ಇಲ್ಲ, ಶಾಲೆಯಲ್ಲಿ ಸಿಗ್ತಾ ಇಲ್ಲ, ಮನೆಗಳಲ್ಲಿ ಸಿಗ್ತಾ ಇಲ್ಲ. ಹಾಗಾಗಿ ಇವತ್ತು ಧರ್ಮದಿಂದ ಹಿಂದೂ ಸಮಾಜ ದೂರ ಆಗ್ತಾ ಇದೆ. ಆ ಸಮಸ್ಯೆಯನ್ನು ದೂರ ಮಾಡಲಿಕ್ಕಾಗಿ ಕರ್ನಾಟಕ ಮಂದಿರ ಮಹಾಸಂಘ ಮತ್ತು ಹಿಂದೂ ಜನಜಾಗೃತಿ ಸಮಿತಿ ಅನೇಕ ದೇವಸ್ಥಾನದ ವಿಶ್ವಸ್ತರು, ಅರ್ಚಕರು, ಧಾರ್ಮಿಕ ನೇತಾರರು, ಚಿಂತಕರು ಸೇರಿ ಈ ಯೋಜನೆಯನ್ನು ರೂಪಿಸಿದ್ದೇವೆ. ಈಗಾಗಲೇ ಹಲವು ದೇವಸ್ಥಾನಗಳಲ್ಲಿ ಪ್ರಾರಂಭವಾಗಿದೆ. ಅತ್ಯುತ್ತಮವಾದಂತಹ ಬೆಂಬಲ ಸಿಗ್ತಾ ಇದೆ. ನಾವೆಲ್ಲರೂ ಸೇರಿ ಹಿಂದೂ ಸಮಾಜವನ್ನು ಸಕ್ಷಮ, ಸದೃಢ ಮಾಡಲಿಕ್ಕಾಗಿ ಧಾರ್ಮಿಕ ಶಿಕ್ಷಣವನ್ನು ನಾವು ಹಿಂದೂ ಸಮಾಜಕ್ಕೆ ನಮ್ಮ ದೇವಸ್ಥಾನಗಳ ಮೂಲಕ ನೀಡೋಣ.